ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಅಮೃತಬಿಂದು ಅರ್ಪಿಸುವ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಫಾರ್ಚೂನ್ ಸನ್ಫ್ಲವರ್ ಆಯಿಲ್ ಮತ್ತು ಪಬ್ಲಿಕೇಶನ್ ಪಾರ್ಟ್ನರ್ ಶ್ರೀನಿಧಿ ಪಬ್ಲಿಕೇಶನ್ಸ್, ಬಳೆಪೇಟೆ ಹಾಗೂ ಅವೆನ್ಯೂ ರೋಡ್, ಬೆಂಗಳೂರು. ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ಇತ್ತೀಚೆಗಷ್ಟೇ ಬೆಂಗಳೂರಿನ ಅರಮನೆ ಮೈದಾನ ತ್ರಿಪುರ ವಾಸಿನಿ ವೈಟ್ ಪೆಟಲ್ಸ್ನಲ್ಲಿ ನವೆಂಬರ್ 19 ಮತ್ತು 20ನೇ ತಾರೀಕು ಅಂದರೆ ಶನಿವಾರ ಮತ್ತು ಭಾನುವಾರ 2 ದಿನಗಳ ಕಾಲ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಶ್ರೀ ಶಿರಡಿ ಸಾಯಿಬಾಬಾ ಇಂಟರ್ನ್ಯಾಷನಲ್ ಫೌಂಡೇಶನ್ ವತಿಯಿಂದ ಅದ್ಧೂರಿಯಾಗಿ ನೆರವೇರಿಸಲಾಯಿತು ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವ. ಕಳೆದ ವಾರ ನಾವು ನೋಡಿದಂಥದ್ದು ನವೆಂಬರ್ 19ನೇ ತಾರೀಕು ನಡೆದಂತಹ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು, ಉದ್ಘಾಟನೆಯಾದಂತಹ ಕಾರ್ಯಕ್ರಮದ ವಿಶೇಷ ದೃಶ್ಯಗಳನ್ನು ನಾವು ಕಳೆದ ವಾರ ವೀಕ್ಷಿಸಿದ್ವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂಥದ್ದು ನವೆಂಬರ್ 20ನೇ ತಾರೀಕು ಅಂದರೆ ಭಾನುವಾರ ಗುರೂಜಿಯವರು ನೆರವೇರಿಸಿದಂತಹ ಸಾಯಿಬಾಬಾರ ಮೂರ್ತಿಗೆ ವಿಶೇಷ ಅಭಿಷೇಕ ಮತ್ತು ಪೂಜಾನುಷ್ಠಾನದ ದೃಶ್ಯಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೋಡ್ತಾ ಇದ್ದೀವಿ. ಈ ಒಂದು ವಿಶೇಷ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಜನಸ್ತೋಮವೇ ಜಮಾಯಿಸಿದ್ರು, ಸಾಯಿಬಾಬಾರ ವಿಶೇಷ ಪೂಜಾನುಷ್ಠಾನದಲ್ಲಿ ಪಾಲ್ಗೊಂಡಿದ್ರು. ಮೊದಲನೇದಾಗಿ ನಾವು ಈಗ ನೋಡ್ತಾ ಇರುವಂಥದ್ದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರನ್ನು ಬಹಳ ಆತ್ಮೀಯವಾಗಿ ವಿಶೇಷವಾಗಿ ಸ್ವಾಗತ ನೀಡಿದಂತಹ ದೃಶ್ಯಗಳನ್ನು ಬನ್ನಿ ನೋಡ್ಕೊಂಬರೋಣ.
ಸುಖಕ್ಕೆ. ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ. ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ. ಶರಣು ಆನಂದ ಗುರೂಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ. ಜನ್ಮ ಜಾತಕ ದೋಷವು ನಮ್ಮ ಕಾಡಿರಲೇನು. ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು. ಜನ್ಮ ಜಾತಕ ದೋಷವು ನಮ್ಮ ಕಾಡಿರಲೇನು. ಸಂಸಾರದ ನಡುವಲಿ ಭಿನ್ನ ಭಾವವಿರಲೇನು. ಆಸ್ತಿ ವ್ಯಾಜ್ಯ ದ್ವೇಷದ ಕಿಚ್ಚೆ ಇರಲಿ ನಮ್ಮಲ್ಲಿ. ಯಾವ ದೋಷವಾದರೂ ಪರಿಹಾರವು ಕ್ಷಣದಲ್ಲಿ ಶ್ರೀ ಗುರುಗಳಲ್ಲಿ. ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ. ಗುರುವೇ ನಿಮ್ಮ ನುಡಿಘನ ನಮ್ಮ ಬಾಳ ಚೇತನ. ಶರಣು ಆನಂದ ಗುರೂಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ. ವನಸಿರಿಗಳ ಮಡಿಲಲಿ ಸಸ್ಯ ಬಳ್ಳಿ ಎಲೆಯಲಿ ಪುಷ್ಪ ಪತ್ರೆ ಗಡ್ಡೆಯಲಿ ಪರಿಹಾರವ ಹುಡುಕುತ್ತ. ವನಸಿರಿಗಳ ಮಡಿಲಲಿ ಸಸ್ಯ ಬಳ್ಳಿ ಎಲೆಯಲಿ ಪುಷ್ಪ ಪತ್ರೆ ಗಡ್ಡೆಯಲಿ ಪರಿಹಾರವ ಹುಡುಕುತ್ತ. ನಮ್ಮ ಸಮಸ್ಯೆ ಮೂಲವ ಮನದಾಳದೆ ಅರಿಯುತ್ತ. ಏನೇ ಆದರೂ ಸರಿ ಸಮಸ್ಯೆಗೆ ಪರಿಹಾರವ ಹುಡುಕದೆ ಬಿಡರು. ಗುರುವೇ ನಿಮ್ಮ ದರುಶನ ನಮ್ಮ ಜನ್ಮ ಪಾವನ. ಗುರುವೇ ನಿಮ್ಮ ನುಡಿಘನ
पर सुखके ಶರಣು ಆನಂದ ಗುರೂಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ ಶರಣು ಆನಂದ ಗುರೂಜಿಗೆ ಶರಣು ನಮ್ಮ ಬಾಳ ದೈವಕ್ಕೆ. कभी राम राजा बने मेरे साई, कभी राम राजा बने मेरे साई, कभी श्याम ग्वाले बने मेरे साई, कभी श्याम ग्वाले बने मेरे साई, तो कभी वो फकीर बाबा, कभी वो फकीर बाबा बने मेरे साई, कभी राम राजा बने मेरे साई, कभी राम राजा. सभी नाम साई के है प्यारे प्यारे, सभी नाम साई के है प्यारे प्यारे, कभी बुद्ध गौतम, कभी बुद्ध गौतम बने मेरे साई, कभी राम राजा बने मेरे साई, कभी श्याम ग्वाले बने मेरे साई, कभी राम राजा. नहीं दूसरा कोई मेरे साईं जैसा, नहीं दूसरा कोई मेरे साईं जैसा, कभी क्रूस पर भी, कभी क्रूस पर भी चढ़े मेरे साईं, कभी राम राजा बने मेरे साई, कभी श्याम ग्वाले बने. ಭಕ್ತರು ತಮ್ಮ ಅನುಭವಗಳನ್ನು ಅನುಸರಿಸಿ ತಮ್ಮ ಗುರು ಎಂತಹ ಮಹಾನುಭಾವನೆಂದು ಸ್ಮರಿಸಿಕೊಳ್ಳುವುದೇ ಗುರುಸ್ತುತಿ. ಬಾಬಾರ ಆರಾಧನೆಯೂ ಅಷ್ಟೇ. ಸ್ವತಃ ಅನುಭವಗಳು ಉಂಟಾದಾಗಲೇ ಗುರು ಹಿರಿಮೆ ಪವಾಡ ಅರ್ಥವಾಗುವುದು. ಮಾತಿನಿಂದ ಕಥೆಗಳಿಂದ ನಮಗೆ ಬಾಬಾರ ಪವಾಡ ಬುದ್ಧಿಗಷ್ಟೇ ಸೀಮಿತವಾಗುತ್ತದೆ. ಘಟನೆಗಳು, ಸನ್ನಿವೇಶಗಳು ಸ್ವತಃ ನಮಗೆ ವೈಯಕ್ತಿಕವಾಗಿ ಅನುಭವ ಆದಾಗಲಷ್ಟೇ ಗುರುಗಳ ಪವಾಡ ಮಹಿಮೆ ನಮ್ಮ ಆತ್ಮಕ್ಕೆ ತಲುಪುತ್ತದೆ. ಭಗವಂತನ ಇರುವಿಕೆಯ ಬಗ್ಗೆ ನಮ್ಮಲ್ಲಿ ಸಂಶಯಗಳು ಸದಾ ಇರುತ್ತವೆ. ಸಾಯಿನಾಥನ ಸ್ಮರಣೆ ಮಾಡಿದಾಗಲಷ್ಟೇ ಸಂಶಯಗಳು ದೂರವಾಗುವುದು. ಬಾಬಾರ ಮೂರ್ತಿಯ ದರ್ಶನದಿಂದಲೇ ನಂಬಿಕೆಯು, ಅಚಲ ಶ್ರದ್ಧೆಯು ನಮ್ಮಲ್ಲಿ ದೃಢವಾಗುತ್ತಾ ಸಾಗುತ್ತದೆ. गुरु नानक बने मेरे साई, कभी राम.
अच्युतं केशवं साई दामोदरं भक्तजनवत्सलं साई नारायणम् अच्युतं केशवं साई दामोदरं भक्तजनवत्सलं साई नारायणम् कौन कहता है साई नाथ आते नहीं, भक्त मीरा के जैसे बुलाते नहीं, अच्युतं केशवं साई दामोदरं भक्तजनवत्सलं साई नारायणम् कौन कहता है साई नाथ खाते नहीं, बेर शबरी की तरह खिलाते नहीं, अच्युतं केशवं साई दामोदरं भक्तजनवत्सलं साई नारायणम् कौन कहता है साई नाथ नाचते नहीं, गोपी ग्वालों की तरह हम नचाते नहीं, अच्युतं गुरु भगवान श्री सद्गुरु साईनाथ महाराज की, समस्त सद्गुरु भगवान श्री सद्गुरु साईनाथ महाराज की। ಇವತ್ತು ಧರ್ಮವು ರಕ್ಷಿತಿ ರಕ್ಷಿತಃ, ಧರ್ಮ ಸಂರಕ್ಷಣೆ ಆಗಬೇಕು, ಧರ್ಮ ಜಾಗೃತಿ ಆಗಬೇಕು. ಜೊತೆಗೆ ನಿಮ್ಮೆಲ್ಲರ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿಕೊಂಡು ನಮ್ಮ ಈ ಸುಂದರವಾದಂತಹ ಬದುಕನ್ನು ಪ್ರತಿಯೊಬ್ಬರು ಸಹಿತ ನೆಮ್ಮದಿಯುತವಾಗಿ ಆನಂದಮಯವಾಗಿ ನಾವು ಸಾಗಿಸಬೇಕು. ಅದಕ್ಕಾಗಿ ಒಂದು ಅಗೋಚರವಾಗಿರ್ತಕ್ಕಂಥ ಶಕ್ತಿ ಇವತ್ತು ಕಲಿಯುಗದಲ್ಲಿ ಉಗಮವಾಗಿದೆ. ಈ ಅಗೋಚರವಾಗಿರ್ತಕ್ಕಂಥ ಶಕ್ತಿ ಬರೀ ತಮ್ಮ ಕಣ್ಗಳಿಂದಲೇ ಬರ್ತಕ್ಕಂಥ ಅವರ ಸಮಸ್ಯೆಗಳನ್ನು ಮಾಯ ಮಾಡ್ತಾ ಇದೆ. ಅಂತಹ ಮಹಾನ್ ಚೇತನ ಶಕ್ತಿ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರವರು. ಸಾಯಿನಾಥರ ಆರಾಧನೆಗೆ ಆಗಮಿಸಿರ್ತಕ್ಕಂತಹ ರಾಜ್ಯದ ನಾನಾ ಮೂಲೆಗಳಿಂದ ಆಗಮಿಸಿರ್ತಕ್ಕಂತಹ ಭಕ್ತ ಮಹಾಶಯರಿಗೆ ಭಗವಂತನ ಸಂಪೂರ್ಣ ಅನುಗ್ರಹ ಆಗಲಿ, ಒಳ್ಳೆಯದಾಗಲಿ. ಹಾಗೆ ಇವತ್ತು ಈಗಾಗಲೇ ತಾವೆಲ್ಲರೂ ಸಹಿತ ಅಭಿಷೇಕಕ್ಕೆ ಸಿದ್ಧತೆ ಮಾಡಿಟ್ಕೊಂಡಿದ್ದೀರಿ. ಬರೀ ಅಭಿಷೇಕ ಸಿದ್ಧತೆ ಮಾತ್ರವೇ ಅಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಒಂದು ಆಸೆ ಇರುತ್ತೆ, ತನ್ನ ಹೆಸರು ನಿಲ್ಲಿಸಬೇಕು, ಏನಾದರೂ ನಾನು ಹುಟ್ಟಿದ ಮೇಲೆ ಏನಾದರೂ ಒಂದು ಸಾಧನೆ ಮಾಡಬೇಕು. ಆ ಸಾಧನೆ ಮಾಡಬೇಕಾದ್ರೆ ಪ್ರತಿನಿತ್ಯ ಜೀವನದಲ್ಲಿ ತನ್ನ ಕೈಂಕರ್ಯಗಳೊಂದಿಗೆ ತನ್ನ ಲಾಭ ನಷ್ಟಗಳನ್ನು ನೋಡಿ ಉಳಿದಂಥದ್ರಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಆಸೆ ನಿಮ್ಮದು. ಆದರೆ ಅದು ಎಷ್ಟು ಸಾಧ್ಯವಾಗುತ್ತೋ ಇಲ್ಲವೋ ಅದು ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಈ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯದಲ್ಲಿ ಶ್ರೀ ಸಾಯಿಬಾಬಾ ಇಂಟರ್ನ್ಯಾಷನಲ್ ಫೌಂಡೇಶನ್ ಅವರು ಆಯೋಜನೆ ಮಾಡಿರ್ತಕ್ಕಂಥ ಈ ಒಂದು ಮಹತ್ತರವಾಗಿರ್ತಕ್ಕಂಥ ಕಾಯಕಲ್ಪ ಇದು ಪ್ರತಿಯೊಬ್ಬರೂ ಶ್ಲಾಘನೀಯ ಪಡಿಸಬೇಕು. ಯಾಕೆಂದರೆ ಇವತ್ತು ನೀವು ಪೂಜೆ ಮಾಡಿಕೊಡ್ತಿರ್ತಕ್ಕಂಥ ಆ ಬಾಬಾ ವಿಗ್ರಹಗಳೇ
ನಾಳೆ ದಿವಸ ಸಾಯಿಕೋಟಿ ಮಂದಿರಕ್ಕೆ, ಸಾಯಿಕೋಟಿ ಬಾಬಾ ಮಂದಿರ, ಆ ಒಂದು ವಿಶೇಷವಾದಂಥ ಪ್ರತಿಷ್ಠಾಪನಾ ಮಂದಿರಕ್ಕೆ ದಾರಿ ಆಗ್ತಕ್ಕಂತಹದ್ದು. ನೀವು ಈಗ ಪೂಜೆ ಮಾಡಿಕೊಡ್ತಕ್ಕಂಥ ಒಂದೊಂದು ವಿಗ್ರಹ, ನೀವು ಕಟ್ಟುವಂತಹ ಒಂದೊಂದು ಆಲಯ, ನಿಮ್ಮ ಹೃದಯದಲ್ಲಿ ಸಂತೃಪ್ತಿಯಿಂದ ನೀವು ಮಾಡುವಂತಹ ಶ್ರದ್ಧಾಭಕ್ತಿಯಾಗಿ ನೀವೇನು ಪೂಜೆ ಮಾಡಿ ಸಂಕಲ್ಪ ಮಾಡಿ ಆ ವಿಗ್ರಹವನ್ನು ಜೋಪಾನವಾಗಿ ಇಲ್ಲಿ ಸೇರಿಸ್ತೀರಿ, ಅದೇ ವಿಗ್ರಹವನ್ನು ಮುಂದೆ ಕೋಟಿ ಸಾಯಿಬಾಬಾ ಆಲಯದಲ್ಲಿ ಪ್ರತಿಷ್ಠಾಪಿಸಲ್ಪಡ್ತಕ್ಕಂಥದ್ದು. ಜೊತೆಗೆ ನಭೂತೋ ನ ಭವಿಷ್ಯತ್, ಇವತ್ತು ತಾವು ನೋಡಿರ್ತಕ್ಕಂಥ 11 ಅಡಿಯ ಬಾಬಾ, ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಬಾಬಾ ಮೂರ್ತಿ ಮುಂದೊಂದು ದಿವಸ ಇದೇ ಸಾಯಿಕೋಟಿ ಮಂದಿರದಲ್ಲಿ ವಿಶೇಷವಾದಂಥ ರೀತಿಯ 11 ಅಡಿ ಬಾಬಾವನ್ನು ಪುನಃ ಪ್ರತಿಷ್ಠಾಪಿಸ್ತಾ ಇದ್ದೀವಿ. ಅದು ಈಗಾಗಲೇ ಸಿದ್ಧತೆ ಆಗ್ತಾ ಇದೆ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ರಜಿತಕ್ಕೆ ಸಂಬಂಧ, ರಜಿತ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂತಹದ್ದೇ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಆ ಕಲ್ಲು ರಾಜಸ್ಥಾನಲ್ಲಿ ಅದನ್ನು ಕಲ್ಲು ಹುಡುಕ್ತಾ ಇದ್ದೇವೆ. ಯಾಕೆಂದರೆ 11 ಅಡಿ ಏಕಶಿಲಾ ಮೂರ್ತಿ ಆಗಬೇಕು. ಆ ಏಕಶಿಲಾ ಮೂರ್ತಿ ಒಂದು ವಿಶೇಷವಾದಂತಹ ಮೂರ್ತಿಯಾಗಿ ತಯಾರಾಗಿ ಶಿರಡಿ ಎಂಬತಕ್ಕಂತಹ ಗ್ರಾಮ ಕರ್ನಾಟಕದಲ್ಲಿ ಉದಯಿಸಬೇಕು. ಶಿರಡಿ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಬಾಬಾರವರ ಆಸ್ಥಾನ, ಕರ್ನಾಟಕದಲ್ಲಿ ಮತ್ತೊಂದು ಶಿರಡಿ ಗ್ರಾಮ ಉದಯಿಸ್ತಾ ಇದೆ, ಅದು ಶೀಘ್ರದಲ್ಲಿ. ಅದಕ್ಕಾಗಿ ಒಂದು ವಿಶೇಷವಾಗಿರ್ತಕ್ಕಂಥ ಆ ರತ್ನ ಗರ್ಭ ಸಂಭೂತನಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಆ ಒಂದು ಕಲ್ಲು, ಅದು ಶ್ವೇತವರ್ಣವಾಗಿ ಚಂದ್ರನಿಗೆ ವಿಶೇಷವಾಗಿ ತಂಪನ್ನು ಕೊಡ್ತಕ್ಕಂತಹ, ಚಂದ್ರನಿಗೆ ಮೊನ್ನೆ ನಡೆದಂತಹ ಹುಣ್ಣಿಮೆಯ ಆ ವಿಶೇಷವಾದ ಚಂದ್ರನ ನೋಡಿ ಎಷ್ಟು ಮನಸ್ಸಿಗೆ ಸಮಂಜಸವಾಗಿ ಸಂತೋಷವಾಯಿತು. ಅದೇ ಪ್ರಕಾರವಾಗಿ ಒಂದು ಸುಂದರವಾದಂತಹ ಕಲ್ಲಿಗಾಗಿ ನಮ್ಮ ಹುಡುಕಾಟ ನಡೀತಾ ಇದೆ. ಅಂತಹ ಒಂದು ಕಲ್ಲಲ್ಲಿ 11 ಅಡಿ ಬಾಬಾ ವಿಗ್ರಹವನ್ನು ಸ್ಥಾಪನೆ ಮಾಡಬೇಕು ಅನ್ನೋ ಒಂದು ಸಂಕಲ್ಪ ಈಗಾಗಲೇ ಅದರ ಭರದಿಂದ ಕೆಲಸ ಸಾಗ್ತಾ ಇದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯವಾಗಿದೆ. ಇದಕ್ಕಾಗಿ ಇವತ್ತು ಸಹಕಾರ ಅಂದ್ರೇನು? ಶ್ರದ್ಧಾಭಕ್ತಿ ಮಾತ್ರ ನಿಮ್ಮ ಸಹಕಾರ. ಶ್ರದ್ಧೆಯಿಂದ ಮಾಡುವಂತಹ ಕಾಯಕ ಹಣದಿಂದ ಮನುಷ್ಯನ ಅಳಿಲಿಕ್ಕಾಗಲ್ಲ. ಅಥವಾ ನಾವು ಕೊಡ್ತಕ್ಕಂಥ ಹಣದಿಂದ ಈ ಕೆಲಸ ಸಾಧ್ಯವಾ? ಖಂಡಿತ ಸಾಧ್ಯವಿಲ್ಲ. ಯಾವ ಪುಣ್ಯಾತ್ಮ, ಯಾರ ಕೈಲಿ ಹಣವೋ, ಯಾರಿಂದ ಯಾವ ಸೇವೆ ನಡೀಬೇಕಾಗುತ್ತೋ ಇದು ಯಾವುದೂ ಗೊತ್ತಿಲ್ಲ. ಇಲ್ಲಿಗೆ ಆಗಮಿಸಿರ್ತಕ್ಕಂಥ ನಿಮಗೂ ಸಹಿತ ಇವತ್ತಿನ ಈ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ 1 ತಿಂಗಳ ಹಿಂದೆ ನಿಮಗೂ ಯಾರಿಗೂ ಗೊತ್ತಿಲ್ಲ. ಆದರೆ ಇವತ್ತಿನ ದಿವಸ ಈ ಧರ್ಮ ಕಾರ್ಯಕ್ಕೆ ಬಂದು ಕೂತಿದ್ದೀರಿ. ಈ ಧರ್ಮ ಕಾರ್ಯದಲ್ಲಿ ನಿಂತು ನಾವು ಏನು ಸೇವೆ ಮಾಡ್ತಿದ್ದೀವಿ, ಇದು ನಮ್ಮ ಮುಂದಿನ ಪೀಳಿಗೆಯನ್ನು ಸಹಿತ ಕಾಪಾಡುವಂತಹದ್ದು. ಇಂಥ ಮಹತ್ ಕಾರ್ಯಕ್ಕೆ ಆಗಮಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಅಲ್ಲಿ ಬಾಬಾರವರಿಗೆ ಒಂದು ಆರತಿ ಮಾಡ್ಕೊಂಡು ನಾನು ಬರ್ತೀನಿ. ಅದಾದ ನಂತರ ಹಿಂದಲೇ ಅಭಿಷೇಕವನ್ನು ಶುರು ಮಾಡೋಣ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಪ್ರಧಾನವಾದಂಥ ಸಂಕಲ್ಪವನ್ನು ನಾನು ಮಾಡ್ತಾ ಇದ್ದೇನೆ. ಇಡೀ ರಾಜ್ಯ, ದೇಶ, ವಿದೇಶಗಳಲ್ಲಿರ್ತಕ್ಕಂತಹ ಮಾನವಕುಲ, ವಿಶ್ವದಲ್ಲಿರ್ತಕ್ಕಂತಹ ಮಾನವಕುಲ, ಜಲಚರಿಗಳು, ಪ್ರಾಣಿ ಪಕ್ಷಿಗಳು, ಈ ಸೃಷ್ಟಿಯಲ್ಲಿ ಏನೇನೆಲ್ಲ ಉಗಮಿಸಿದೆಯೋ ಅವೆಲ್ಲದರೂ ಸಹಿತ ಇವತ್ತು ಭಗವಂತ ಕಾಪಾಡಬೇಕಾಗಿದೆ. ಭಗವಂತನ ಆಶೀರ್ವಾದ ಬೇಕಾಗಿದೆ. ಅಷ್ಟೇ ಅಲ್ಲದಿರ ನಮ್ಮ ದೇಶದ, ರಾಜ್ಯದ ಇವತ್ತಿನ ದಿವಸ ಬೆನ್ನೆಲುಬಾಗಿರ್ತಕ್ಕಂತಹ ರೈತ ಬಾಂಧವರಿಗೂ ಹಾಗೂ ನಮ್ಮ ಭಾರತದ ಗಡಿ ಭಾಗದಲ್ಲಿ ನಿಂತಿರ್ತಕ್ಕಂಥ ವೀರ ಯೋಧರಿಗೂ ಸಹಿತ ಎಲ್ಲರಿಗೂ ಸಹಿತ ಸುಖ ಸಂತೋಷ ನೆಮ್ಮದಿ ಬೇಕಾಗಿದೆ. ಅದಕ್ಕಾಗಿ ಬಾಬಾರವರಲ್ಲಿ ನೀವೆಲ್ಲರೂ ಸಹಿತ ಸಾಮೂಹಿಕ ಪ್ರಾರ್ಥನೆ ಮಾಡೋಣ. ನಿಮ್ಮೆಲ್ಲರ ಹೆಸರಲ್ಲಿ ಒಂದು ಪ್ರಧಾನ ಸಂಕಲ್ಪವನ್ನು ನಾನು ಬಾಬಾರವರ ಆಸ್ಥಾನದಲ್ಲಿ ಮಾಡಿಕೊಂಡು ಇಲ್ಲಿ ಅಭಿಷೇಕಕ್ಕೆ ಬರ್ತೀನಿ. ಅಷ್ಟರೊಳಗೆ ನೀವೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ. ಜೊತೆಗೆ ನೀವು ಹೇಗೆ ದೇವ್ರ ಥರ ಈ ಕೂತಿದ್ದೀರೋ ಅಲ್ಲಿ ಬಾಬಾ ವಿಗ್ರಹ ಹೇಗಿದೆಯೋ ನೀವು ಹಾಗೆ ಇದ್ದೀರಿ. ನನಗೆ ಬಹಳ ಸಂತೋಷ ಆಗ್ತಿದೆ. ಆದರೆ ಈ ವಿಗ್ರಹಗಳು ಚಲನವಲನ ಮಾಡಲಿಲ್ಲ ಅಂದರೆ, ನಿಮ್ಮ ಕೈಕಾಲು ಆ ಕಡೆ ಈ ಕಡೆ ಓಡಾಡಲಿಲ್ಲ ಅಂದರೆ ನಾನು ನಿಮ್ಮಗಳ ಮಧ್ಯದಲ್ಲಿ ಅಲ್ಲಿವರೆಗೂ ಬರಬೇಕು ಅನ್ನೋ ಆಸೆ ನಂದು. ನನ್ನ ಅಕ್ಕ ತಂಗಿರು, ಅಣ್ಣ ತಮ್ಮಂದಿರ ಮಧ್ಯದಲ್ಲಿ ನಾನು ಇಲ್ಲಿಂದ ಅಲ್ಲಿವರೆಗೂ ಬರ್ತೀನಿ. ಆದರೆ ನೀವು ವಿಗ್ರಹಗಳಾಗಿದ್ದರೆ ಮಾತ್ರ ಚೆನ್ನ. ನೀವು ಹಾಗೆ ಕೂತ್ಕೊಳ್ಳಿ. ನಾನು ಬಾಬಾ ದರ್ಶನ ಮಾಡಿ ಸೀದಾ ನಿಮ್ಮಗಳ ಮಧ್ಯದಲ್ಲೇ ಬಂದು ನಿಮ್ಮಗಳ ಜೊತೆಲಿ ಒಂದು ಸ್ವಲ್ಪ ತಿದ್ದು ನಾನು ಈ ಕಡೆ ಬರ್ತೀನಿ. ಅದು ನನ್ನ ಸಂತೋಷ. ಒಳ್ಳೆಯದಾಗಲಿ. ಬೋಲೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಒಳ್ಳೆಯದಾಗಲಿ. ನೋಡಿ, ಇನ್ನೂ ಒಂದು ವಿಶೇಷವಾಗಿ ಹೇಳ್ತಿದ್ದಾರೆ, ಪ್ರತಿಯೊಬ್ಬರಿಗೂ ಒಂದು ರೋಸ್ ಕೊಡಲಿಕ್ಕಾದರೆ ಕೊಟ್ಬಿಡಿ ಗುರುಗಳೇ ಅಂತ ಹೇಳ್ತಿದ್ದಾರೆ. ಆದರೆ ಯಾರಿಗೆ ಎಷ್ಟು ಜನಕ್ಕೆ ರೋಸ್ ಕೊಡಲಿಕ್ಕಾಗುತ್ತೋ ಬಿಡುತ್ತೋ, ಬಾಬಾರವರು ಕೊಡುವ ರೋಸ್ ಅಂತೂ ನಿಮ್ಮ ಹೃದಯ ಮುಟ್ಟಿದೆ. ನಿಮ್ಮ ಹೃದಯದಲ್ಲಿ ಆ ರೋಸ್ ಇದೆ. ನಾನು ಹೂ ಕಳಿಸ್ಕೊಡ್ತೀನಿ, ಹಾಗೆ ನಾನು ಬರ್ತೀನಿ ಸಹಿತ. अति सुंदर दो नाम साईं जी के, अति सुंदर दो नाम, ये सुख सागर. ನಿರ್ಗುಣನೂ ನಿರಾಕಾರನೂ ಆದ ಭಗವಂತ ತಪೋನಿಷ್ಠರಾದ ಮಹರ್ಷಿಗಳಿಗೆ ಮಾತ್ರವೇ ಧ್ಯಾನದಲ್ಲಿ, ಸ್ವಪ್ನದಲ್ಲಿ ಗೋಚರಿಸುತ್ತಾನೆ.
ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿ ಅವರ ಅನುಭವದಂತೆ ಅವರಿಗೆ ಸ್ವಪ್ನದಲ್ಲಿ ಬಾಬಾರವರ ವಸ್ತ್ರಗಳನ್ನು ಸ್ಪರ್ಶಿಸಿದಂತೆ ದರ್ಶನ ಮಾಡಿದಂತೆ ಕನಸಿನಲ್ಲಿ ಉಂಟಾದ ಕೆಲ ದಿನಗಳಲ್ಲಿ ಗುರೂಜಿ ಅವರು ಶಿರಡಿ ಕ್ಷೇತ್ರಕ್ಕೆ ತೆರಳಿದರು. ಕನಸಿನಲ್ಲಿ ಕಂಡ ಅನುಭವದಂತೆ ಬಾಬಾರ ವಸ್ತ್ರಗಳನ್ನು ದರ್ಶನ ಮಾಡಿದರು. ಸಾಮಾನ್ಯ ಜನರನ್ನು ಉದ್ಧರಿಸುವುದಕ್ಕಾಗಿಯೇ ಪರಿಪೂರ್ಣರಾದ ಮಹನೀಯರ ರೂಪದಲ್ಲಿ ಭೂಮಿಯ ಮೇಲೆ ಮಹಾನ್ ಗುರುಗಳ ಅವತಾರವಾಗುತ್ತದೆ. प्रेम जगाए दूजा सारे कष्ट मिटाए ये सबका करे कल्याण रे ये सबका करे कल्याण रे साईं राम कहो या श्याम हो साईं राम कहो या श्याम 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 है दोनों ये घट घटवासी है दोनों ये घट घटवासी शुभग सुखद आनंद प्रकाशी मिटे भजन से कष्ट तमाम रे मिटे भजन से कष्ट तमाम रे साईं राम कहो या श्याम हो साईं राम कहो या श्याम 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 शबर के झूठे बेर जो खाए शबर के झूठे बेर जो खाए ब्रज में माखन चोर कहाए सदा भक्तों का रखते हैं ध्यान ये सदा भक्तों का रखते हैं ध्यान ये साईं राम कहो या श्याम हो साईं राम कहो या श्याम 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 राम का नाम है मंगलकारी राम का नाम है मंगलकारी कृष्ण कन्हैया भव भयहारी सभी प्राणी है इनके गुलाम रे सभी प्राणी है इनके गुलाम रे साईं राम कहो या श्याम हो साईं राम कहो या श्याम 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 अजर अमर है ये अविनाशी अजर अमर है ये अविनाशी परम मनोहर श्री शुभ राशि सदा जपते रहो सुबह शाम रे सदा जपते रहो सुबह शाम रे साईं राम कहो ಬಾಬಾರವರ ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಅಭಿಷೇಕ ಪ್ರಾರಂಭಕ್ಕೆ
ತಾವೆಲ್ಲರೂ ಬಾಬಾರವರನ್ನ ನಿಮ್ಮ ಮುಂಭಾಗದಲ್ಲಿ ಕೂಡಿಸ್ಕೊಂಡಿದ್ದೀರಿ. ನೀವೇ ನಿಮ್ಮ ಸ್ವಹಸ್ತದಿಂದ ಬಾಬಾರವರಿಗೆ ಅಭಿಷೇಕವನ್ನು ಮಾಡಿ ಬಾಬಾರವರ ವಿಗ್ರಹವನ್ನು ಬಹಳ ಜೋಪಾನವಾಗಿ ಪುನಃ ನೀವು ಈ ಸಂಸ್ಥೆಗೆ ಸೇರಿಸಿ ನಿಮ್ಮ ಕನಸಿನ ಒಂದು ಆಲಯವನ್ನು ಕಟ್ಟುವಂತಹದ್ದು. ನಿಮ್ಮ ಕನಸಿನ ಒಂದು ಆಲಯವನ್ನು ಕಟ್ಟಲಿಕ್ಕಾಗಿ ಸಾಯಿಕೋಟಿ ಬಾಬಾ ಮಂದಿರ ಇವತ್ತಿನ ದಿವಸ ಉಗಮವಾಗ್ತಾ ಇದೆ. ಶಿರಡಿಯಿಂದ ಬಾಬಾರವರ ಪಾದಿಕೆ ಇಲ್ಲಿಗೆ ಆಗಮಿಸಿದೆ. ಹಾಗೆ ಬಾಬಾರವರ ವಿಗ್ರಹಕ್ಕೆ ಅಭಿಷೇಕ ನಡೀತಾ ಇದೆ. ಹರಿದ್ವಾರಿಂದ ಗಂಗಾಜಲವನ್ನು ತಂದು ಇವತ್ತು ನಿಮ್ಮ ಮುಂಭಾಗದಲ್ಲಿ ಒಂದೊಂದು ಪ್ರತಿಯೊಬ್ಬರೂ ಒಂದೊಂದು ಬಾಟ್ಲಲ್ಲಿ ಗಂಗಾಜಲ ಇದೆ. ಹಾಗೆ ಒಂದು ಪನ್ನೀರಿದೆ. ಗಂಗಾಜಲವನ್ನು ಓಪನ್ ಮಾಡ್ಕೊಳ್ಳಿ. ಬಾಬಾರವರ ಪಾದದ ಮೇಲೆ ನಿಮ್ಮ ಉಂಗ್ರದ ಬೆರಳನ್ನಿಡಿ. ಬಾಬಾರವರ ಪಾದದ ಮೇಲೆ ಅವರ ಪಾದ ನಿಮ್ಮ ಉಂಗ್ರದ ಬೆರಳನ್ನು ಟಚ್ ಮಾಡಬೇಕು. ಗಣಪತಿನ ಪ್ರಾರ್ಥನೆ ಮಾಡ್ಕೊಳ್ಳಿ. ಓಂ ಗಂ ಗಣಪತಿ ನಮಃ. ಓಂ ಹೇಳಿ, ಎಲ್ಲರೂ ಹೇಳಿ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಿ ನಮಃ. ಓಂ ಗಂ ಗಣಪತಯೇ ನಮಃ. ಓಂ ಗಂ ಗಣಪತಿ ನಮಃ. ಬೋಲೋ ಸಿದ್ಧಿವಿನಾಯಕ ಮಹಾರಾಜ್ ಕಿ. ಈ ಒಂದು ಮಹತ್ ಕಾರ್ಯವನ್ನು ಸಂಕಲ್ಪವನ್ನು ನಾವು ಇಟ್ಕೊಂಡು ಶಿರಡಿಗೆ ಹೊರಟ್ವಿ. ಶಿರಡಿಗೆ ಹೊರಟ್ರೆ ಮಾರ್ಗ ಮಧ್ಯದಲ್ಲಿ ಪೂನಾಯಿಂದ ಶಿರಡಿಗೆ ಹೋಗೋ ಮಾರ್ಗ ಮಧ್ಯದಲ್ಲಿ ಗಣಪತಿ ದೇವಸ್ಥಾನ ಇದೆ. ಅಷ್ಟ ಗಣಪತಿಗಳಲ್ಲಿ ಒಂದು ಗಣಪತಿ ಅಲ್ಲಿದೆ. ಗಣಪತಿ ಆಲಯಕ್ಕೆ ಹೋದ್ವಿ. ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದ್ರೂ ಪ್ರಥಮದಲ್ಲಿ ಗಣಪನ ಆರಾಧನೆ ಬೇಕು. ಶಿವನ ಆರಾಧನೆಗೂ ಸಹಿತ ಮಗನ ಪೂಜೆ ಬೇಕು. ಯಾಕೆಂದರೆ ಸಾಕ್ಷಾತ್ ಸಾಂಬ ಸದಾಶಿವನೇ ಗಣಪನ ಪೂಜೆ ಮಾಡಿದ್ದಾನೆ ಒಂದು ಕಾಲದಲ್ಲಿ. ಅಂದರೆ ಗಣಪನಿಗೆ ಅಷ್ಟದೇವತೆಗಳು ಹರಿಹರ ಬ್ರಹ್ಮಾದಿಗಳು ಸಹಿತ ಎಲ್ಲರೂ ಸಹಿತ ಸೇರಿ ಶಕ್ತಿಯನ್ನು ಕೊಟ್ಟಿದ್ದಾರೆ. ಅಂತಹ ಗಣಪತಿನ ನಾವು ಪ್ರಾರ್ಥನೆ ಮಾಡಿ, ಭಗವಂತ ಬೆಂಗಳೂರಲ್ಲಿ ಮತ್ತೊಂದು ಶಿರಡಿ ಉಗಮಿಸಬೇಕು, ಕರ್ನಾಟಕ ರಾಜ್ಯದಲ್ಲಿ ಇನ್ನೊಂದು ಶಿರಡಿ ಗ್ರಾಮ ಆಗಬೇಕು, ಅದಕ್ಕಾಗಿ ನಿನ್ನ ಆಶೀರ್ವಾದ ಕೊಡು ಅಂತ ಗಣಪತಿನ ಪ್ರಾರ್ಥನೆ ಮಾಡಿದ್ವಿ. ಪ್ರಾರ್ಥನೆ ಮಾಡಿ ಮಂಗಳಾರತಿ ಮಾಡೋ ಸಮಯಕ್ಕೆ ಸ್ವಾಮಿ ಪ್ರಸಾದ ಕೊಟ್ಟ. ಅದು ಬಹಳ ಸಂತೋಷ ಪಡ್ತಕ್ಕಂಥ ವಿಚಾರ. ನನ್ನ ಕಾರ್ಯಕ್ರಮದಲ್ಲಿ ಪ್ರಸಾದ ಆಗೋದನ್ನು ನೋಡಿದ್ದೀರಿ ತಾವೆಲ್ಲ. ನೋಡಿರೋರು ಮಾತ್ರ ಕೈ ಎತ್ತಿ, ಎಲ್ಲರೂ ಕೈ ಎತ್ತಕ್ಕೆ ಹೋಗಬೇಡಿ. ದೇವರು ಪ್ರಸಾದ ಆಗೋದನ್ನು ನೋಡಿದ್ದೀರಿ. ಹಾಗೆ ಅಲ್ಲೂ ಗಣಪತಿ ಪ್ರಸಾದ ಕೊಟ್ಟ. ಅದಾದಮೇಲೆ ನಾವು ಶಿರಡಿಗೆ ಹೋಗಿದ್ದು. ಬಾಬಾರವ್ರ ಹತ್ರ ಪರ್ಮಿಷನ್ ತೊಗೊಂಡ್ವಿ. ಬಾಬಾ, ಇಷ್ಟು ದಿವಸ ನೀನು ಮಹಾರಾಷ್ಟ್ರದಲ್ಲಿದ್ಯಾ, ದೂರ ಆಬಾರದಿಂದ ಭಕ್ತರಿಗೆ ನೀನು ಇಲ್ಲಿ ಬಂದಾಗ ದರ್ಶನ ಕೊಡ್ತಾ ಇದೆಯಾ, ನಿನ್ನ ಸುಂದರವಾದಂತಹ ನಯನಗಳು ಮಾತಾಡ್ದಿದ್ರು ನಿನ್ನ ಕಣ್ಣಲ್ಲಿ ಮಾತಾಡಿಸ್ತಾ ಇದೆಯಾ, ನಿನ್ನ ಕಣ್ಣಲ್ಲಿ ಮಾತಾಡಿಸಿ ಬರ್ತಕ್ಕಂತಹ ಅವರ ಸಂಕಷ್ಟಗಳನ್ನು ದೂರ ಮಾಡ್ತಿದ್ಯಾ. ಆದರೂ ನಮ್ಮ ರಾಜ್ಯದಲ್ಲಿ ಅಥವಾ ಈ ಭಾರತ ದೇಶ ವಿಶ್ವದಲ್ಲಿ ಸಂಕಷ್ಟಗಳಲ್ಲಿರ್ತಕ್ಕಂಥವ್ರು ಇನ್ನೂ ಸಾಕಷ್ಟು ಜನ ಇದ್ದಾರೆ. ಹತ್ತತ್ರಕ್ಕೆ ಸಾಧ್ಯವಾದಷ್ಟು ನಿನ್ನ ಆಲಯಗಳು ಇನ್ನಷ್ಟು ಬೃಹದಾಕಾರದಲ್ಲಿ ನಡೆಯಬೇಕು, ಇನ್ನೂ ಹೆಚ್ಚೆಚ್ಚು ಆಗಬೇಕು. ಆ ಒಂದು ಸಂಕಲ್ಪವನ್ನು ನಾವು ಮಾಡಿದ್ವಿ. ಹಾಗೆ ಆಗ ಮಾಡಿದಂಥ ಸಂಕಲ್ಪವೇ ಕರ್ನಾಟಕದಲ್ಲಿ ಇನ್ನೊಂದು ಶಿರಡಿ ಆಗಬೇಕು, ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರದಲ್ಲಿ ಇನ್ನೊಂದು ಶಿರಡಿ ಗ್ರಾಮ ಆಗಬೇಕು ಅನ್ನೋ ಒಂದು ಸಂಕಲ್ಪ ಅಲ್ಲಿ ಮಾಡಿದ್ವಿ ನಾವು. ಆ ಸಂಕಲ್ಪ ಪರಿಪೂರ್ತಿ ಆಗುವಂಥ ರೀತಿಯಲ್ಲೇ ಬಾಬಾರವರು ಸಹಿತ ಒಂದು ಪ್ರಸಾದ ಕೊಟ್ಟರು. ಅದೇ ಪ್ರಕಾರವಾಗಿ ಅಲ್ಲಿ ಬಾಬಾರವರು ಸದಾಕಾಲ ಪ್ರೀತಿಸುವಂತಹ ಬಾಬಾರವರು ಅವರ ಪ್ರತಿನಿತ್ಯ ಕಾಯಕದಲ್ಲಿ ಇವತ್ತು ಯಾರೊಬ್ಬರು ಬಂದು ನಾನು ಕೂತಿರೋ ಜಾಗಕ್ಕೆ ಊಟ ತಂದು ಕೊಡ್ತಾರೆ ಅಂತ ಅವ್ರು ಒಂದು ಜಾಗದಲ್ಲಿ ಕೂತ್ಕೊಳ್ತಾ ಇರಲಿಲ್ಲ. ತಮ್ಮ ಜೋಳಿಗೆ ಹಾಕ್ಕೊಳ್ಳೋದು, ಮನೆ ಮನೆಗೂ ಭಿಕ್ಷಾಟನೆ ಹೊರಡೋದು, ಮನೆ ಮನೆಗೂ ಭಿಕ್ಷಾಟನೆ ತಂದು ಆ ಭಿಕ್ಷೆನ ತಂದು ಅವರು ಊಟ ಮಾಡ್ತಾ ಇರಲಿಲ್ಲ. ಆ ಪರಿವಾರದಲ್ಲಿರ್ತಕ್ಕಂಥ ಅವ್ರ ಜೊತೆಯಲ್ಲಿರ್ತಕ್ಕಂಥ ಅವ್ರಿಗೆಲ್ಲರಿಗೂ ಸಹಿತ ಊಟ ಬಡಿಸಿ, ಅವ್ರನ್ನೇ ನಂಬಿಕೊಂಡಿರ್ತಕ್ಕಂತಹ ಪ್ರಾಣಿ ಪಕ್ಷಿಗಳಿತ್ತು, ಅವ್ರ ಹಿಂದೆ ಶ್ವಾನಗಳಿತ್ತು. ಆ ಶ್ವಾನಗಳೆಲ್ಲ ಬಾಬಾ ಅವ್ರು ಎಲ್ಲೋದ್ರೆ ಅವ್ರ ಹಿಂದೆ ಹೋಗ್ತಾ ಇತ್ತು. ಹಾಗೆ ಆ ಶ್ವಾನಗಳಿಗೆ ಊಟ ಬಡಿಸಿ, ಜಲಚರಗಳಿಗೆ ಪ್ರಾಣಿ ಪಕ್ಷಿಗಳಿಗೆ ಎಲ್ಲವೂ ಆಹಾರ ಆದಮೇಲೆ ಒಂದು ಮರದ ಹತ್ರ ಹೋಗಿ ಕೂತ್ಕೊಂಡು ಇನ್ನೇನು ಉಳಿದಿದೆಯೋ ಆ ಉಳಿದಿರೋ ಒಂದಷ್ಟು ಪ್ರಸಾದನ ಅವ್ರು ತಿಂದು ಸ್ವಲ್ಪ ನೀರು ಕುಡಿತಿದ್ರು. ಇದು ಬಾಬಾರವರ ಕಾಯಕ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ಯಾರ ಆಸ್ತಿ ಸ್ವಲ್ಪ ಮೆತ್ತಗಿದ್ರೆ ಅದೆಲ್ಲ ನನ್ನ ಅಕೌಂಟಲ್ಲಿರಲಿ ಅಂತ ನಾವು ತೊಗೊಳ್ತಾ ಇದ್ದೀವಿ. ಅಷ್ಟು ತೊಗೊಂಡು ಏನಾದ್ರು ತೊಗೊಂಡು ಹೋಗ್ತೀವ ನಾವು. ಅಯ್ಯೋ ಸಾಕಷ್ಟು ಇದೆಯಪ್ಪ, ಒಂದು ಸ್ವಲ್ಪ ಹೊತ್ತು ನನ್ನ ಹೆಂಡತಿ ಮಕ್ಕಳು ಹೇಳ್ಬಿಡ್ತೀನಿ ರಹಸ್ಯ, ಈ ಬ್ಯಾಂಕ್ ಬಿಟ್ಟು ಇನ್ನೊಂದು ಬ್ಯಾಂಕಲ್ಲಿ ಬಚ್ಚಿಟ್ಟಿದ್ದೀನಿ, ಮಕ್ಕಳು ಕಾಟ ಕೊಡ್ತಾರೆ ಅಂತ ನನ್ನ ಹೆಂಡತಿ ಗೊತ್ತಿದ್ದೀರ ಇನ್ನೊಂದು ಬ್ಯಾಂಕಲ್ಲಿ ಇಟ್ಟಿದ್ದೀನಿ, ಪ್ರಾಣ ಹೋಗ್ತಾ ಇದೆ. ಆ ಹೋಗುವ ಮರುಕ್ಷಣ ನನ್ನ ಅಕೌಂಟಲ್ಲಿರೋ ದುಡ್ಡೆಲ್ಲ ಇವ್ರಿಗೆ ಹೇಳೋಣ ಅಂದರೆ ಅವ್ನು ನಿಲ್ಲಿಸೋದಿಲ್ಲ. ನಿನ್ನ ಡ್ಯೂಟಿ ಆಯಿತು, ನಡಿ ಹೋಗೋಣ. ಕೊನೆಗೊಂದು ಪಕ್ಷ ರಾಜವೈಭೋಗವನ್ನು ಅನುಭವಿಸಿರ್ತಕ್ಕಂತಹ ಅವರು ಸಹಿತ ಅವನು ಕರೆದ ಮರುಕ್ಷಣವೇ ನಾವು ಗಂಡುಬುಟ್ಟೆ ಕಟ್ಟಬೇಕೇ ವಿನಃ ಆಗ ಯಾರು ಒಂದು ಉದ್ದರಣೆ ನೀರಿನ ಜಲವನ್ನು ನಮ್ಮ ಬಾಯಿಗೆ ಹಾಕ್ತಾರೋ ಯಾರಿಗ ಭಾಗ್ಯ ಇದೆಯೋ, ಹೊಟ್ಟೆಲಿಟ್ಟಿರೋ ಮಕ್ಕಳಿಗಿಲ್ಲ, ಕಟ್ಕೊಂಡು ಹೆಂಡತಿಗಿಲ್ಲ,
ಯಾರೋ ಗುರುತು ಗೊತ್ತಿಲ್ಲದಿದ್ದಂಥ ವ್ಯಕ್ತಿ, ದಾರಿಯಲ್ಲಿ ಹೋಗುವಂಥ ವ್ಯಕ್ತಿ, ಅವನು ಯಾವ ಜನ್ಮದ ಸಂಬಂಧವೋ ಗೊತ್ತಿಲ್ಲ, ಪ್ರಾಣ ಹೋಗೋ ಸನ್ನಿವೇಶಕ್ಕೆ ಅವನು ಬಂದು ದುದರನೆ ನೀರು ಹಾಕ್ತಾನೆ. ಈ ಒಂದು ವಿಶೇಷತೆಗೆ ಸಾಕಷ್ಟು ಆಸ್ತಿ ಮಾಡ್ತೀವಿ. ಆದರೆ ಬಾಬಾರವರ ಉಪದೇಶ ಇತ್ತಲ್ಲ, ಹಂಚಿ ತಿನ್ನುವ ಗುಣ ಬಾಬಾರವ್ರು ನೋಡೇ ಕಲಿಬೇಕು ನಾವು. ಅಂಥ ಮಹಾನ್ ಚೇತನ ಶಕ್ತಿ ಆಡಂಬರಕ್ಕೆ ಒಳಗಾಗಲಿಲ್ಲ. ಕೊನೆಗಾಲದಲ್ಲಿ ಬಾಬಾರವರು ಕೂತ್ಕೊಂಡ್ರೆ ಚಿನ್ನದ ತಟ್ಟೆಯಲ್ಲೇ ಊಟ ಬಡಿಸುವಂಥ ಪುಣ್ಯಾತ್ಮರು ಅವ್ರ ಹತ್ರಕ್ಕೆ ಬಂದರು. ಅವ್ರನ್ನ ಅರ್ಥ ಮಾಡಿಕೊಂಡು ಪ್ರಥಮದಲ್ಲಿ ಬಂದಾಗ, ಶಿರಡಿ ಗ್ರಾಮಕ್ಕೆ ಬಂದಾಗ ಹೊಡೆದು ಓಡಿಸೋದಕ್ಕೆ ಹೊರಟರು. ಯಾರೋ ಒಬ್ಬ ಬಂದಿದ್ದಾನೆ, ಇದನ್ನು ಹೊಡೆರಿ ಆಚೆ ಕಳಿಸ್ರಿ ಎಂದರು. ಅದಾದ ಮೇಲೆ ನೀವು ಕೂತ್ಕೊಳ್ಳಿ, ಚಿನ್ನದ ತಟ್ಟೆಯಲ್ಲಿ ಊಟ ಹಾಕ್ತೀವಿ ಎಂದರು. ಆದರೆ ಚಿನ್ನದ ತಟ್ಟೆಯಲ್ಲಿ ಊಟ ಹಾಕ್ತೀವಿ ಎಂದಾಗಲೂ ಸಹಿತ ಭಿಕ್ಷಾಟನೆ ಮಾಡ್ಕೊಂಬಂದೇ ಭಿಕ್ಷೆ ಊಟ ಮಾಡಿದ್ರು ಬಾಬಾ. ಚಿನ್ನದ ತಟ್ಟೆಗೆ ಆಸೆ ಪಡಲಿಲ್ಲ ಅವರು. ಆದರೆ ನಾವು ಕಲಿಬೇಕಾದ್ದು, ಜೀವನದಲ್ಲಿ ಯಾವುದೂ ಶಾಶ್ವತವಲ್ಲ. 3 ದಿವಸದ ಬದುಕು. ಈ 3 ದಿವಸದ ಬದುಕಿಗಾಗಿ ನಾವು ಹೊಡೆದಾಡ್ತಾ ಇದ್ದೀವಿ. ಈ 3 ದಿವಸದ ಬದುಕಿಗಾಗಿ ಸಂಸ್ಕಾರವನ್ನು ಮರಿತಿದ್ದೀವಿ. ಇವತ್ತು ನಮ್ಮ ಮನೆ ಮಕ್ಕಳಿಗೆ ನಾವು ಸಂಸ್ಕಾರದ ಪಾಠ ಹೇಳ್ತಾ ಇಲ್ಲ. ವಯಸ್ಸಾದ ತಂದೆ ತಾಯಂದರು ತಾವು ಇಷ್ಟು ಜನ ಬಂದಿದ್ದೀರಿ, ಇಷ್ಟು ಜನ ನೀವು ನೆಮ್ಮದಿಯಾಗಿದ್ದೀರಿ ಇವತ್ತಿನ ದಿವಸ. ವಯಸ್ಸಾದ ಕಾಲದಲ್ಲಿ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀವಿ. ಬಾಬಾರವರ ಅಭಿಷೇಕ ಪ್ರಾರಂಭ ಮಾಡೋಕ್ಕೂ ಮುನ್ನ ಬಾಬಾರವರ ಪಾದವನ್ನು ಹಿಡೀರಿ. ಭಗವಂತ, ಈ ಜನ್ಮಕ್ಕೆ ಮೋಕ್ಷ ಕೊಡು, ಮಾಡಿರೋ ಪ್ರಾರಬ್ಧ ಕರ್ಮ ದೂರ ಆಗಲಿ. ಇನ್ನೊಂದು ಮುಂದಿನ ಜನ್ಮ ಅಂತ ಹೋದರೆ ಈ ಆಧ್ಯಾತ್ಮಿಕ ಧಾರ್ಮಿಕತೆ, ನಮ್ಮ ಹಿಂದೂ ಸನಾತನ ಧರ್ಮ, ಧರ್ಮೋ ರಕ್ಷಿತಿ ರಕ್ಷತಃ, ಈ ಸಾಮ್ರಾಜ್ಯ, ಈ ಸವಲತ್ತು, ಈ ಒಂದು ವಿಶೇಷತೆ ಈ ರಾಜ್ಯದಲ್ಲಲ್ದಿರ, ಈ ಭಾರತೀಯ ಸಂಸ್ಕೃತಿಯಲ್ಲಲ್ದಿರ ಮತ್ತೊಂದು ಸಂಸ್ಕೃತಿಯಲ್ಲಿಲ್ಲ. ವರ್ಷದ 365 ದಿವಸ 365 ಹಬ್ಬಗಳಿದೆ. ಪ್ರತಿದಿನದ ಕಾಯಕದಲ್ಲಿ ಹಿರಿಯರು ದೊಡ್ಡವರು ಚಿಕ್ಕವರನ್ನು ಗೌರವಿಸುವಂಥ ಗುಣ ಇದೆ. ಬಂಧು ಬಾಂಧವರ ಮಧ್ಯದಲ್ಲಿ ಕೂತು ಊಟ ಮಾಡುವ ಗುಣ ನಮ್ಮ ಭಾರತೀಯರದಿದೆ. ಹಬ್ಬ ಹರಿದಿನ ಅಂದರೆ ಎಲ್ಲರೂ ಕೂತು ಸಾಮೂಹಿಕವಾಗಿ ಊಟ ಮಾಡೋದಿದೆಯಲ್ಲ, ಅದು ವಿಶೇಷ. ನಮಗೆ ಸಿರಿ ಸಂಪತ್ತು ಬೇಡ, ಒಟ್ಟು ಬಾಳ್ವಿಕೆ ಬೇಕು, ಮನೆಯಲ್ಲಿ ಅನ್ಯೋನ್ಯತೆ ಬೇಕು. ಇರ್ತಕ್ಕಂಥವರೆಲ್ಲರೂ ಸಹಿತ ನಾವು ಚೆನ್ನಾಗಿರಬೇಕು, ಆರೋಗ್ಯಕರವಾದಂಥ ಬೆಳವಣಿಗೆ ಬೇಕು. ಆ ಬೆಳವಣಿಗೆಗಾಗಿ ನಿನ್ನ ಪಾದ ಮುಟ್ಟಿ ಪ್ರಾರ್ಥನೆ ಮಾಡ್ತಿದ್ದೀವಿ, ಹರಸು ತಂದೆ ಅಂತ ಹೇಳಿ ಬಾಬಾರವ್ರನ್ನ ಪ್ರಾರ್ಥನೆ ಮಾಡಿ ಆ ಒಂದು ವಿಶೇಷವಾಗಿರ್ತಕ್ಕಂಥ ಗಂಗಾ ಜಲವನ್ನು ಮುಟ್ಟಿ ಈಗ ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಮಹಾಗಣಪತಿನ ಪ್ರಾರ್ಥನೆ ಮಾಡಿ ಗಂಗಾ ಜಲವನ್ನು ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದಾ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಇವತ್ತಿನ ದಿವಸ ಈ ಗಂಗಾ ಜಲವನ್ನು ನಮ್ಮ ಮಾಜಿ ಮುಜರಾಯಿ ಸಚಿವರಾದಂತಹ ಕೃಷ್ಣಯ್ಯ ಶೆಟ್ಟರು ಹರಿದ್ವಾರಿಂದ ಗಂಗೆಯನ್ನು ಮೊನ್ನೆಯಷ್ಟೇ ನಾವು ತಂದ್ವಿ. ಆ ಗಂಗಾ ಜಲ ಇವತ್ತು ಬಾಬಾರವರ ಅಭಿಷೇಕಕ್ಕೂ ಇದೊಂದು ದಾರಿ ಆಯಿತು. ಇದು ವಿಶೇಷನೇ. ಈಗ ಸ್ವಾಮಿಗೆ ನಿಧಾನಕ್ಕೆ ಅಭಿಷೇಕ. ಆ ಅಭಿಷೇಕ ಮಾಡುವ ಜಲ ಆ ಕಡೆ ಈ ಕಡೆ ಹೋಗಬಾರ್ದು. ಹಾಗೆ ನಿಮ್ಮ ಕೈಯಿಂದ ನಿಮ್ಮ ಪರಿವಾರದವರೆಲ್ಲರೂ ಕೂತು ಬಾಬಾರವರಿಗೆ ವಿಶೇಷವಾದಂಥ ಗಂಗಾ ಜಲದಿಂದ ಅಭಿಷೇಕವನ್ನು ಮಾಡೋಣ. ಬಾಬಾ ಸಾಯಿನಾಥ आपो इष्टामयो भवस्तालवोर्जेददातन महेरणाय चक्षसे यो शिवतमोर्तस्तस्य भाजते अलहः उषतेरिव मातरः तस्पारङ्गमावो यस्य क्षयाय आपो जनयथा जनः तच्छयोरावृणेमहे गातुं यज्ञाय गातुं यज्ञपतये देवी स्वस्तिरस्तु नः स्वस्तिर्मानुषेभ्यः ऊर्ध्वं जगातु भेषजं शन्नो हस्तद्विपदे चतुष्पदे ॐ शान्ति शान्ति शान्तिः. सहस्रशीर्षा पुरुषः नमस्ते अस्तु भगवन् विश्वेश्वराय महादेवाय त्रयम्बकाय त्रिपुरान्तकाय त्रिकाग्निकालाय निरुद्राय नीलकण्ठाय मृत्युञ्जयाय सर्वेश्वराय सदाशिवाय श्रीमन्महादेवाय नमः. अघोरेभ्यो घोरघोरतरेभ्यः सर्वेभ्यः सर्वेभ्यो नमस्ते अस्तु रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्र प्रचोदयात्. सर्वविद्यानामीश्वर सर्वभूतानां ब्रह्माधिपति ब्रह्मणोऽधिपति ब्रह्मा मे हस्तो सदा शिवो.
श्वास श्वास पर नाम लिखो. ಬ್ರಹ್ಮನು ಆ ಭಗವಂತನೇ ತಾನಾಗಿರುವವನು ಮಾತ್ರವೇ ಗುರು. ಶ್ರೀಕೃಷ್ಣ ಅರ್ಜುನನಿಗೆ ವಿಶ್ವರೂಪ ದರ್ಶನವನ್ನು ಕೊಟ್ಟಂತೆ ಎರಡನೆಯ ದತ್ತಾವತಾರವಾದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿ ತ್ರಿವಿಕ್ರಮ ಭಾರತಿ ಎನ್ನುವ ಸನ್ಯಾಸಿಗೂ ಸಹ ಅನುಗ್ರಹ ಪ್ರಸಾದ ಮಾಡಿದರು. ಈ ಕಾಲದಲ್ಲಿ ಅಜ್ಞರಾದ ಜನರೆಲ್ಲರಿಗೂ ಸ್ಥೂಲ ಅನುಭವಗಳ ಮೂಲಕವೇ ಸರ್ವ ದೇವತೆಗಳು, ಮಹಾತ್ಮರು ಕೇವಲ ಜೀವಿಗಳೇ ಅಲ್ಲದೆ ನಾವು ಜಡವೆಂದುಕೊಂಡಿರುವ ಪೂಜಾ ವಿಗ್ರಹಗಳು, ಪಟಗಳು ಕೂಡ ತಮ್ಮ ನಿಜ ರೂಪವೆಂದು ತೋರಿಸಿದವರು ಸಾಯಿಯೊಬ್ಬರೇ. ये जीवन है अनमोल बड़ा, तुम रखना ख्याल कुछ बातों का. ಈಗ ಪನ್ನೀರಿಂದ ಅಭಿಷೇಕ. ಪನ್ನೀರನ್ನು ರೆಡಿ ಮಾಡ್ಕೊಳ್ಳಿ. ಕೈಲಿಡ್ದಿರಿ, ಹೇಳ್ಕೊಳ್ಳಿ. ಓಂ ಶ್ರೀಂ ಕ್ಲೀಂ ಗ್ಲೂಂ ಗಂ ಗಣಪತಯೇ ವರವರದ ಸರ್ವಜನಮೇ ವಶಮಾನಾಯ ಸ್ವಾಹ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪುರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ. ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನಿ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ಮಂಗಳಂ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನಿಮ್ಮ ಆರಾಧ್ಯ ದೇವತೆ ಇವತ್ತು ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರಿಗೆ ಅಭಿಷೇಕವನ್ನು ಮಾಡ್ತಿದ್ದೇವೆ. ಶುದ್ಧೋದಕ ಶುದ್ಧ ಜಲದಿಂದ ಅಭಿಷೇಕ ಮಾಡುವಂಥ ಈ ಮಹಾಕಾಯಕ ಭಗವಂತ ಲೋಕ ವಿಶ್ವ ಎಲ್ಲೆಡೆ ಶಾಂತಿ ನೆಮ್ಮದಿ ನೆಮ್ಮಸ್ತಿ, ಜೊತೆಗೆ ರಾಜ್ಯದಲ್ಲಿ ಒಳ್ಳೆ ಬೇಗ ವರ್ಣನ ಕೃಪೆ ಆಗಲಿ, ರಾಜ್ಯದಲ್ಲಿ ಸುಭಿಕ್ಷತನ ಉಂಟಾಗಲಿ. ಶೀಘ್ರವಾಗಿ ವರ್ಣನ ಕೃಪೆ ಆದರೆ ರೈತ ಬಾಂಧವರು ಚೆನ್ನಾಗಿರ್ತಾರೆ, ಒಳ್ಳೆ ಬೆಳೆ ಆಗುತ್ತೆ. ಬೆಳೆದಂಥ ಬೆಳೆ ನಿನ್ನ ನೈವೇದ್ಯವಾಗಿ ನಮ್ಮ ಪ್ರಸಾದವಾಗಿ ಸಿಗಲಿ ಭಗವಂತ ಅಂಥೇಳಿ ದೇವ್ರನ್ನ ಪ್ರಾರ್ಥನೆ ಮಾಡಿ ಅಭಿಷೇಕವನ್ನು ಪ್ರಾರ್ಥನೆ ಶುರು ಮಾಡೋಣ. ಓಂ ಆಪೋ ಇಷ್ಟಾಮಯೋ ಸ್ಥಾನೋರ್ಜೇದರಾತನ ಮಹೇರಣಾಯ ಚಕ್ಷಸೆ ಯೋ ವಶ್ವತಮೋರಸಸ್ತಸ್ಯ ಭಾಜಯತೆ ಅನಃ ಉಸತೇರಿವ ಮಾತರಃ ತಸ್ಮಾಕರಂಗಮಾವೋ ಯಸ್ಯ ಕ್ಷಯಾಯ ಜನ್ಮತಃ ಆಪೋ ಜನಯಥಾ ಜನಃ. ಓಂ ಗಂಗೆ ಚೇಮನೆ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು. ಓಂ ಆಪೋ ವಾ ಇದಗಂ ಸರ್ವಂ ವಿಶ್ವಾ ಭೂತಾನ್ಯಾಪ ಪ್ರಾಣಾಪಾಪ ಪಶವ ಆಪೋ ನಮಾಪೋ ಮೃತಮಾಪಸ್ತಮ್ರಾಡಾಪೋ ವಿರಾಡಾಪಸ್ತರಾಡ ಛಂದಾಗುಶ್ಯಾಪೋ ಜ್ಯೋತಿಗುಶ್ಯಾಪೋ ಜಜೋಗುಶ್ಯಾಪಸ್ತಮಾಪ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗೋವಿಗೆ ಬಹಳ ಮಹತ್ವಿದೆ. ಗೋಮಾತೆಗೆ ಬಹಳ ಮಹತ್ವಿದೆ. 300 ಮುಕ್ಕೋಟಿ ದೇವತೆಗಳನ್ನು ಸಹಿತ ಗೋವಲ್ಲಿ ನಾವು ಕಾಣ್ತಾ ಇದ್ದೀವಿ. ಗೋಕ್ಷೀರ ಅತ್ಯಮೂಲ್ಯವಾಗಿರ್ತಕ್ಕಂತಹದ್ದು. ನೀವೇ ನಿಮ್ಮ ಸ್ವಹಸ್ತದಿಂದ ಗೋಕ್ಷೀರವನ್ನು ಅಭಿಷೇಕ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಸಂಕಲ್ಪ ನಿಮ್ಮದಾಗಬೇಕು. ತಾವೆಲ್ಲರೂ ಅಭಿಷೇಕವನ್ನು ಮಾಡುವಂತಹ ಸಂಕಲ್ಪ ನೀವು ಗಂಗಾಜಲದಿಂದ ಮಾಡಿದ್ದೀರಿ, ಪನ್ನೀರಿಂದ ಅಭಿಷೇಕ ಮಾಡಿದ್ದೀರಿ. ಅದೇ ಪ್ರಕಾರ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡ್ತಿದ್ದೀನಿ ಅನ್ನೋ ಒಂದು ಸಂಕಲ್ಪ ನಿಮ್ಮದಾಗಬೇಕು. ಈಗ ಸ್ವಾಮಿಗೆ ಗೋಕ್ಷೀರದಿಂದ ಅಭಿಷೇಕವನ್ನು ಮಾಡೋಣ. ಆಪ್ಯಾಯಸ್ವ ಸಮೇತುತೆ ವಿಶ್ವಸ್ಸೋ ವೃಷ್ಣಿಯಂ ಭವಾಜಸ್ಯ ಸಂಗತೆ ಕ್ಷೀರೇಣ ಸ್ನಾಪಯಾಮಿ. ಓಂ ಆಪ್ಯಾಯಸ್ವ ಸ್ವಸಮೇತುತೆ ವಿಶ್ವತಸ್ತೋಮವೃಷ್ಟಿಯಂ ಭವಾಜಸ್ಯ ಸಂಗತೆ
क्षीरेण स्थापयामि सद्यो जातं प्रपद्यामि सद्यो जाताय वै नमो नमः भवे भवेनाति भवे भवस्त्वमां भवोद्भवाय नमः ओम नमः सोमाय च रुद्राय च नमस्ताम्राय च अरुणाय च नमः शंगाय च पशुपतये च नमः उग्राय च भीमाय च नमो अग्रे वधाय च दूरे वधाय च नमो हन्त्रे च हनीयसे च नमो वृक्षेभ्यो हरिकेशेभ्यो नमस्ताराय नमः शम्भवे च भयो भवे च नमः शङ्कराय च मयस्कराय च नमः शिवाय च शिवतराय च नमस्तेत्याय च कोल्याय च नमः पार्याय च आर्याय च नमः प्रतरणाय च उत्तरणाय च नमः आतार्याय च लाद्याय च नमः षष्ट्याय च भेण्याय च नमः सिकत्याय च प्रवाह्याय च शञ्च मे मयश्च मे प्रियञ्च मे न कामश्च मे कामश्च मे सोमनसश्च मे भद्रञ्च मे श्रेयश्च मे वस्यश्च मे यशश्च मे भगश्च मे द्रविणञ्च मे यन्ता च मे धर्ता च मे क्षेमश्च मे धृतश्च मे विश्वञ्च मे महश्च मे संविश्च मे ज्ञात्रञ्च मे सोश्च मे प्रसोश्च मे शेरञ्च मे लयश्च मरुतञ्च मे मृतञ्च मे यक्ष्मञ्च मे नामयश्च मे जीवादुश्च मे दीर्घायुत्वञ्च मे नमित्रञ्च मे भयञ्च मे शुगञ्च मे शयनञ्च मे शोषा च मे सुधिरञ्च मे ओम आप्यायस्व समेतु ते विश्वतः सोमरुष्टयम् भवाभाजस्य संगते त्र्यम्बके यजामहे सुगन्धिं पुष्टिवर्धनम् उर्वारुकमिव बन्धनात् मृत्योर्वक्षेयमामृतात् यो रुद्रो अग्नो यो अप्सु यवोषधेषु यो रुद्रो विश्वा भुवनाभिवेश तस्मै रुद्राय नमो अस्तु बंधु करुणानिधान साईं की महिमा सबसे महान साई राम साई श्याम साई भगवान साई की महिमा सबसे महान देखा किसी ने है इन्हें भोले शिव के रूप में शीतल छाया में भी यही तपती धूप में दत्त गुरु भी
कराते अमृत पान। साई की महिमा सबसे महान, साई राम साई श्याम साई भगवान। साई की महिमा सबसे महान। बन के धन्वंतरी हरते सबके कष्ट है, देते बढ़ावा पुण्य को, पाप करते नष्ट है। ಬಾಬರವರಿಗೆ ಅಭಿಷೇಕದ ದರ್ಶನವನ್ನು ಮಾಡಿದ್ರಿ. ಶಿರಡಿಯಿಂದ ಆಗಮಿಸಿರ್ತಕ್ಕಂತಹ ವಸ್ತ್ರ ಈಗ ತಾವು ದರ್ಶನ ಮಾಡ್ತೀರಿ. ಅದಕ್ಕಾಗಿ ಬಾಬರವರನ್ನ ದರ್ಶನ ಮಾಡಿ ನಾನು ಬಾಬಾರವರ ಆ ಸುಂದರವಾದಂತಹ ಶಿರಡಿಯಿಂದ ಬಾಬಾರವರ ಮೇಲಿದ್ದಂತಹ ವಸ್ತ್ರವನ್ನು ಈಗ ನಾನು ತಲೆಯ ಮೇಲೆ ಹೊತ್ತು ತರುತ್ತೇನೆ. ಬಾಬಾ कोई कहे साई तो पहुँचे हुए फकीर है, शाहों के भी शाह यही, पीरों के भी पीर है। मन की बातें लेते हैं जान, साई की महिमा सबसे महान। साई राम साई श्याम साई भगवान। साई की महिमा सबसे महान। ओम साई नमो नमः, श्री साई नमो नमः, जय जय साई। ಇಹಪರ ಶ್ರೇಯಸ್ಸಿಗಾಗಿ ಸದ್ಗುರುವನ್ನು ಸೇವಿಸಿ ಅವರ ಅನುಗ್ರಹಕ್ಕೆ ಪಾತ್ರರಾಗುವುದೇ ಬಹಳ ಮುಖ್ಯ. ಪ್ರಾಯಶ್ಚಿತವಿಲ್ಲದ ಮಹಾಪಾಪಗಳಿಗೂ ಕೂಡ ಸದ್ಗುರು ಸೇವೆಯೇ ತರುಣೋಪಾಯವೆಂದು ಧರ್ಮಶಾಸ್ತ್ರಗಳು ಹೇಳುತ್ತವೆ. ಆದ್ದರಿಂದ ಮಾನವ ಕೋಟಿಗೆಲ್ಲ ಅದೊಂದೇ ಮಾರ್ಗ. ಪುನಃ ಸಾಧನೆಯ ಕೊನೆಯ ಹಂತದಲ್ಲಿ ಆತ್ಮನಿಷ್ಠನೂ ಶ್ರೋತ್ರಿಯನೂ ಆದ ಜ್ಞಾನಿಯನ್ನು ಆಶ್ರಯಿಸತೀರಬೇಕೆಂದು ಶಾಸ್ತ್ರ ಮತ್ತೆ ಹೇಳುತ್ತದೆ. ಅಂತಹ ಗುರುಗಳಲ್ಲಿ ಉತ್ತಮರು ಶ್ರೀ ಸಾಯಿಬಾಬಾ. जय जय साई नमो नमः, सद्गुरु साई नमो नमः। ओम साई नमो नमः, श्री साई नमो नमः, जय जय साई नमो नमः, सद्गुरु साई। ಮುಮುಕ್ಷವು ಹೇಗೆ ಗುರುವನ್ನು ಆಶ್ರಯಿಸಬೇಕೋ, ಹೇಗೆ ಸೇವಿಸಬೇಕೋ ಎನ್ನುವುದನ್ನು ಸಾಯಿಬಾಬಾ ಒಂದು ಸಾರಿ ತಾವೇ ಆಚರಿಸಿ ತೋರಿಸಿದರು. ಈ ವಿಷಯವನ್ನೇ ಪುನಃ ಮತ್ತೊಮ್ಮೆ ವಿಚಿತ್ರವಾದ ರೀತಿಯಲ್ಲಿ ಉತ್ತಮವಾದ ತಮ್ಮ ಬೋಧನೆಯಾಗಿ ಶ್ಯಾಮನ ಮುಖಾಂತರ ಹೇಳಿಸಿದರು. ಪ್ರಪಂಚದಲ್ಲಿರುವ ಎಲ್ಲ ಮತಗಳ ಆಧ್ಯಾತ್ಮಿಕ ಸಂಪ್ರದಾಯಗಳ ಮಹನೀಯರ ಅನುಭವ ಸಾರವೆಲ್ಲವೂ ಆ ಬೋಧನೆಯಲ್ಲೇ ಅಡಗಿರುವುದು. ओम साई नमो नमः, श्री साई नमो नमः, जय जय साई नमो नमः, सद्गुरु साई नमो नमः। ओम साई नमो नमः, श्री साई नमो नमः, जय जय साई नमो नमः, सद्गुरु साई नमो नमः। ಇಷ್ಟು ಹೊತ್ತು ತಾವೆಲ್ಲರೂ ಕೂತು ಪೂಜೆ ಮಾಡಿದಂಥ ಬಾಬಾರವರ ಸಂಕಲ್ಪದಂತೆ ಬಾಬಾರವರ ಪಾದದ ಮೇಲೆ ನಿಮ್ಮ ಉಂಗುರದ ಬೆರಳನ್ನಿಟ್ಟು, ಬಾಬಾ, ನೂತನವಾಗಿ ನಿನ್ನ ಆಲಯ, ನಿನ್ನ ಮಂದಿರ,
ನಿನ್ನ ಮಂದಿರ ಸ್ಥಾಪನೆಗಾಗಿ ಈ ಪುಟ್ಟದಾದಂತಹ ನಮ್ಮದು ಒಂದು ಪ್ರಾರ್ಥನೆ ಇದೆ. ಸ್ವಂತವಾಗಿ ಆಲಯವನ್ನು ಕಟ್ಟುವ ಶಕ್ತಿ ನೀನು ನನಗೆ ಕೊಟ್ಟರೆ ಸಂತೋಷ, ಅಥವಾ ಈ ಕಟ್ತಾ ಇರ್ತಕ್ಕಂತಹ ಆಲಯಕ್ಕೆ ನಾವು ಪೂಜೆ ಮಾಡಿಕೊಟ್ಟಂತಹ ಈ ಮೂರ್ತಿ ಬಾಬಾ ವಿಗ್ರಹ ಇದು ಅಲ್ಲಿಟ್ಟು ಸದಾಕಾಲ ಪೂಜಿಸಲ್ಪಟ್ಟರೆ ಅದೇ ಒಂದು ಆಲಯ ಪ್ರತಿಷ್ಠಾಪನೆ ಎಂಬಂಥ ರೀತಿ ಸಂಕಲ್ಪವನ್ನು ಮಾಡಿ ಭಕ್ತಿಯಿಂದ ನಿಮ್ಮ ತಂದೆ ತಾಯಿ, ನಿಮ್ಮ ಅತ್ತೆ ಮಾವ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರು, ನಿಮ್ಮ ಧರ್ಮದ ಗುರುಗಳು ಎಲ್ಲರೂ ಸಹಿತ ಪ್ರಾರ್ಥನೆ ಮಾಡಿ ಬಾಬಾ ವಿಗ್ರಹದ ಹತ್ರ ನಿಮ್ಮ ಉಂಗುರದ ಬೆಳ್ಳಿಂಟು ನಮಸ್ಕಾರ ಮಾಡಿ 2 ಕಣ್ಣುಗಳು ಹೊತ್ಕೊಳ್ಳಿ. ಇದಾದ ನಂತರ ಸರ್ತಿ ಸಾಲಿನಂತೆ ನೂಕು ಮಾಡ್ಕೊಳ್ದಿರ ಆ ಹಿಂದ್ಗಡೆ ಲೈನಲ್ಲಿ ಫಸ್ಟು 3 ಲೈನ್ ಮಾತ್ರ 3 ಲೈನಲ್ಲಿ ಮಾತ್ರ ಎದ್ದು ವಿಗ್ರಹವನ್ನು ನಿಮ್ಮ ತಲೆಯ ಮೇಲಿಟ್ಕೊಂಡು ಆ ಭಾಗದಿಂದ ಲೈನಾಗಿ ಆ ಕಡೆ ಬರಬೇಕು. ಒಬ್ಬರಿಂದ ಒಬ್ಬರು ನಿಂತ್ಕೋಬೇಕು. ನೂಕು ಮಾಡಬಾರ್ದು. ವಿಗ್ರಹ ನಿಮ್ಮ ತಲೆಯ ಮೇಲಿರುತ್ತೆ. ಬಾಬಾರವರ ವಿಗ್ರಹ ನೀವು ಹೊತ್ತು ತರ್ತಿದ್ದೀರಿ. ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಎಷ್ಟು ಹಣಕಾಸು ಬಿಡಿ, ಅದು ಯಾವ್ಯಾವ ಮಾರ್ಗದಿಂದ ಬಂದು ಸೇರಿಕೊಳ್ಳುತ್ತೋ. ಆದರೆ ನಿಮ್ಮ ದೇಹದ ಶಕ್ತಿ ಇದೆಯಲ್ಲ, ನೀವು ಸ್ವತಃ ನಿಮ್ಮ ಕರಹಸ್ತದಿಂದ ನೀವು ಪೂಜಿಸಲ್ಪಟ್ಟಂಥ ಬಾಬಾ ವಿಗ್ರಹ ನಿಮ್ಮ ಶಿರದ ಮೇಲೆ ಮೆರವಣಿಗೆ ಮಾಡಿಕೊಂಡು ಇಲ್ಲಿ ನೀವು ಜವಾಬ್ದಾರಿ ತಂದು ಕೊಡ್ತೀರಿ. ನೀವು ಕೊಟ್ಟಂಥ ವಿಗ್ರಹಗಳನ್ನು ಇಲ್ಲಿ ಜೋಪಾನವಾಗಿ ನಾವು ಇಲ್ಲಿ ಜೋಡಿಸ್ತೀವಿ. ಇದೇ ವಿಗ್ರಹಗಳನ್ನು ಅಷ್ಟೇ ಜೋಪಾನವಾಗಿ ಬಾಬಾ ಆಲಯ ಕಟ್ಟುವಾಗ ಅಲ್ಲಿಗೆ ವಿಗ್ರಹಗಳನ್ನು ರವಾನಿಸ್ತೀವಿ. ಅದಕ್ಕೋಸ್ಕರ ವಿಗ್ರಹ ಬಹಳ ಜೋಪಾನ. ಇನ್ನು ಮಂಗಳಾರತಿ ಆಗಬೇಕು, ಕೂತ್ಕೊಳ್ಳಿ. ಇಲ್ಲಿ ಮಹಾಮಂಗಳಾರತಿ ಆಗಿ ಬೋಲೋ ಭಗವಾನ್ ಶ್ರೀ ಸದ್ಗುರು ಸಾಯಿನಾಥ್ ಅಂತ ಹೇಳ್ತಕ್ಕಂತಹ ಆ ಧರ್ಮದ ಕೂಗು ನಿಮ್ಮ ಕಿವಿಗೆ ಬೀಳುವ ತನಕ ಯಾರೂ ಎದ್ದೇಳಬಾರ್ದು. ಅದಾದ ನಂತರ ಆ ಹಿಂದೆ 3 ಲೈನು, ಆ 3 ಲೈನ್ ಜನ ಇಲ್ಲಿ ಬಂದು ಅಲ್ಲಿ ವಿಗ್ರಹ ಕೊಡೋ ತನಕ ಇನ್ನು 3 ಲೈನ್ ಎದ್ದೇಳಬಾರ್ದು. ಎಲ್ಲರೂ ಇದನ್ನು ಪಾಲನೆ ಮಾಡಿ ಆ ಶಿಸ್ತು ಕ್ರಮವನ್ನು ನಾವು ಪಾಲನೆ ಮಾಡೋದ್ರಿಂದ ಬಹಳ ಅನುಕೂಲ. ಬಹುಶಃ ಇವತ್ತು ನೀವು ಮಾಡ್ತಿರೋ ಸೇವೆ ಎಷ್ಟು ಕೋಟಿ ನೀವು ತಂದಿಲ್ಲ ಸುರಿದ್ರೂ ಈ ಸೇವೆ ನಾಳೆ ಸಿಗೋದಿಲ್ಲ. ಇವತ್ತು ಸಿಕ್ಕಂಥ ಸೇವೆ ಇದಿಷ್ಟೇ ಅಲ್ಲದಿರ ಮೊನ್ನೆ ಆದಂಥ ಹುಣ್ಣಿಮೆಯ ಅನುಷ್ಠಾನ, ಮೊನ್ನೆ ಹುಣ್ಣಿಮೆ ಚಂದ್ರ, ಸಂಪೂರ್ಣವಾದಂಥ ಚಂದ್ರ ನೋಡ್ಲಿಕ್ಕೆ ಆನಂದ. 27 ನಕ್ಷತ್ರ 12 ರಾಶಿಗಳಲ್ಲಿ ಕೆಲವೊಂದು ರಾಶಿಗಳಿಗೆ ಇನ್ನಷ್ಟು ಸಮಸ್ಯೆಗಳಂತಿದೆ. ಆ ಸಮಸ್ಯೆಗಳಿಂದ ಮುಕ್ತರಾಗಲಿಕ್ಕೋಸ್ಕರನೇ ಇವತ್ತಿನ ದಿವಸ ಒಂದು ನಕ್ಷತ್ರ ಮಹಾಶಾಂತಿ ನಡೆಸ್ತಿದ್ದೀವಿ. ಈ ನಕ್ಷತ್ರ ಶಾಂತಿಯಲ್ಲಿ ವೃಷಭ ರಾಶಿ, ಕೈ ಎತ್ತಿ ಎಷ್ಟು ಜನ ವೃಷಭ ರಾಶಿಯವರಿದ್ದೀರಿ? ವೃಷಭ ರಾಶಿ, ಸಿಂಹರಾಶಿಯವರು, ತುಲಾರಾಶಿ, ಹೇಳುವಂಗೆ ಇಲ್ಲ. ನಿಮ್ಮ ಕಷ್ಟ ಭಾಳ ಕಷ್ಟ ಅನುಭವಿಸ್ತಾ ಇದ್ದೀರಿ. ಈಗಾಗಲೇ ಕಳೆದ ಸುಮಾರು ವರ್ಷಗಳಿಂದ ಈ ನೋವನ್ನು ಅನುಭವಿಸ್ತಾ ಇದ್ದೀರಿ. ಇನ್ನಾದರೂ ಮುಕ್ತಿ ಕೊಡಲಿ ಭಗವಂತ. ವೃಶ್ಚಿಕ ರಾಶಿಯವರಿದ್ದೀರಿ. ಮಕರ, ಕುಂಭರಾಶಿ, ನಾನು ನಿಮ್ಮ ಜೊತೆ ಕೈ ಎತ್ತಿಬಿಟ್ಟಿದ್ದೀನಿ, ನನಗೂ ಕಷ್ಟ ತಪ್ಪಿದ್ದಲ್ಲ. ಇನ್ನು ವೃಷಭ, ಸಿಂಹ, ತುಲಾ, ವೃಶ್ಚಿಕ, ಮಕರ, ಕುಂಭ ತಪ್ಪದೀರ ಇಲ್ಲಿ ಇವಾಗ ಏನು ಕ್ರಮದಲ್ಲಿ ಕೂತಿದ್ದೀರೋ ಅಷ್ಟೇ ಕ್ರಮದಲ್ಲಿ ಹಾಗೇ ಕೂತ್ಕೊಂಡ್ರೆ ವಿಶೇಷವಾದಂಥ ಅನುಷ್ಠಾನ. ಆದರೆ ಒಂದಂತೂ ಸತ್ಯ, ಇವತ್ತು ನೀವು ಮಾಡಿದಂಥ ಕಾಯಕ, ನಾನು ಈ ಅನುಷ್ಠಾನ ಮಾಡಿಸಿದಂಥ ನನ್ನ ಈ ಪೂರ್ವಜನ್ಮದ ಪುಣ್ಯ ಬಹುಶಃ ಇದು ಯಾರಿಗೆ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಈ ಭಾಗ್ಯ ನನಗೆ ಸಿಗಲಿಕ್ಕೆ ನೀವೇ ಕಾರಣ. ಒಳ್ಳೆಯದಾಗಲಿ. बोलो भगवान श्री सद्गुरु साईनाथ महाराज की। ओम साई नमो नमः, श्री साई नमो नमः, जय जय साई नमो नमः, सद्गुरु साई नमो नमः। ओम साई नमो नमः, श्री साई नमो नमः, जय जय साई नमो नमः, सद्गुरु साई नमो नमः। ओम साई नमो नमः, श्री साई नमो नमः, जय जय साई नमो नमः, सद्गुरु साई नमो नमः। ओम साई
ರಾಮ ಎನ್ನಿ ರಹೀಂ ಎನ್ನಿ ಅವನೇ ಸಾಯಿ ಬಾಬಾ. ರಾಮ ಎನ್ನಿ ರಹೀಂ ಎನ್ನಿ ಅವನೇ ಸಾಯಿ ಬಾಬಾ. ಕೃಷ್ಣ ಎನ್ನಿ ಕರೀಂ ಎನ್ನಿ ಒಂದೇ ಸಾಯಿ ಬಾಬಾ. ಬುದ್ಧ ಎನ್ನಿ ಜಿನನೇ ಎನ್ನಿ ಅವನೇ ಸಾಯಿ ಬಾಬಾ. ಯೇಸು ಎನ್ನಿ ಅಲ್ಲ ಎನ್ನಿ ಶಿರಡಿಯಲ್ಲೇ ಕಾಬಾ. ಯೇಸು ಎನ್ನಿ ಅಲ್ಲ ಎನ್ನಿ ಶಿರಡಿಯಲ್ಲೇ ಕಾಬಾ. ರಾಮ ಎನ್ನಿ ರಹೀಂ ಎನ್ನಿ ಅವನೇ ಸಾಯಿ ಬಾಬಾ. ಅವನೇ ಸಾಯಿ ಬಾಬಾ. ಶ್ರೀರಾಮ ಶ್ರೀಕೃಷ್ಣರಂತಹ ಅವತಾರಗಳಿಂದ ದುಷ್ಟ ಶಿಕ್ಷಣವಾಗುತ್ತದೆ. ಶ್ರೀ ದತ್ತಾತ್ರೇಯ, ಶ್ರೀ ದಕ್ಷಿಣಾಮೂರ್ತಿಯಂತಹ ಅವತಾರಗಳು ಮಾನವನಿಗೆ ಆಧ್ಯಾತ್ಮ ವಿದ್ಯೆಯನ್ನು ಒದಗಿಸಿ ಧರ್ಮವನ್ನು ಪೋಷಿಸುತ್ತವೆ. ಸದ್ಗುರುಗಳೆಲ್ಲ ಇವರ ರೂಪಗಳೇ. ಇವರು ಪೂರ್ಣಸಿದ್ಧರಾಗಿಯೇ ಅವತರಿಸುತ್ತಾರೆ. ಆದರೂ ಅವರೂ ಕೂಡ ತಾವು ಸದ್ಗುರುವನ್ನು ಸೇವಿಸಿಯೇ ಪಾರಾದರೆಂದು ಹೇಳಿ ಸಾಧಕರಿಗೆ ಆದರ್ಶರಾಗುತ್ತಾರೆ. ಹಲವು ಕಡಲು ಒಂದೇ ಎಂದ ಸಾಯಿ ಬಾಬಾ. ದಾರಿ ಹಲವು ಗಮ್ಯ ಒಂದೇ ನುಡಿದ ಶಿರಡಿ ಬಾಬಾ. ಮತವು ಹಲವು ದೇವನು ಒಂದೇ ಗುರುವು ನುಡಿದ ವಾಣಿ. ಭವದ ಕಡಲ ದಾಟಿಸಲೆ ಮಗೆ ಅವನೇ ಎಂದು ದೋಣಿ. ಭವದ ಕಡಲ ದಾಟಿಸಲೆ ಮಗೆ ಅವನೇ ಎಂದು ದೋಣಿ. ರಾಮ ಎನ್ನಿ ರಹೀಂ ಎನ್ನಿ ಅವನೇ ಸಾಯಿ ಬಾಬಾ. ಅವನೇ ಸಾಯಿ ಬಾಬಾ. ನಮ್ಮ ಮನಸ್ಸು ಆಗಲಿ ಶಿರಡಿ, ಉಸಿರಾಗಲಿ ಸಾಯಿ. ನಮ್ಮ ಮನೆಯು ಪ್ರೀತಿ ತುಂಬಿದ ಆದ್ವಾರಕ ಮಾಯಿ. ನಮ್ಮ ಮನಸ್ಸು ಆಗಲಿ ಶಿರಡಿ, ಉಸಿರಾಗಲಿ ಸಾಯಿ. ನಮ್ಮ ಮನೆಯು ಪ್ರೀತಿ ತುಂಬಿದ ಆದ್ವಾರಕ ಮಾಯಿ. ಸಕಲ ಜೀವ ರಾಶಿಯ ಮೇಲೆ ಇರಲಿ ಮನದೇ ಪ್ರೇಮ. ಆಗ ಒಲಿವ ಸಾಯಿಯು ನಮಗೆ ಕರುಣೆಗಿಲ್ಲ ಸೀಮಾ. ಆಗ ಒಲಿವ ಸಾಯಿಯು ನಮಗೆ ಕರುಣೆಗಿಲ್ಲ ಸೀಮಾ. ರಾಮ ಎನ್ನಿ
ಸಾಯಿ ರಾಮ್, ಓಂ ಸಾಯಿ ರಾಮ್, ಓಂ ಸಾಯಿ ರಾಮ್, ಓಂ ಸಾಯಿ ಕೃಷ್ಣ, ಓಂ ಸಾಯಿ ಕೃಷ್ಣ, ಓಂ ಸಾಯಿ ಕೃಷ್ಣ, ಓಂ ಸಾಯಿ ಕೃಷ್ಣ. ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ, ಎನಿತು ಭವ್ಯ ಘಟನೆಗಳು ಹೇ ಪುಣ್ಯ ಚರಿತ. ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ, ಹೇಳಲೆಂದು ನೋಡಿದೆ ನಾನು ಮಾತು ಬರಲೇ ಇಲ್ಲ. ನಿನ್ನ ಪ್ರೇಮ ತುಂಬಿದ ಕಥೆಯು ಎನಿತೋ ಲೆಕ್ಕವಿಲ್ಲ. ನಿನ್ನ ಪ್ರೇಮ ತುಂಬಿದ ಕಥೆಯು ಎನಿತೋ ಲೆಕ್ಕವಿಲ್ಲ. ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ, ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ. ಎಣ್ಣೆಯಿರದೆ ನೀರಿನಲ್ಲೇ ನೀನು ದೀಪ ಬೆಳಗಿದೆ. ಕಾಲ ಬೆರಳು ಧರೆಗೆ ಒತ್ತಿ ಗಂಗೆಯನ್ನು ಹರಿಸಿದೆ. ಎಣ್ಣೆಯಿರದೆ ನೀರಿನಲ್ಲೇ ನೀನು ದೀಪ ಬೆಳಗಿದೆ. ಕಾಲ ಬೆರಳು ಧರೆಗೆ ಒತ್ತಿ ಗಂಗೆಯನ್ನು ಹರಿಸಿದೆ. ಬೆಂಕಿಗೆ ಬಿದ್ದ ಶಿಶುವ ಪೊರೆಯೇ ಊರಿಗೆ ಕೈಯ ಹಾಕಿದೆ. ನೋವಿನಲ್ಲಿ ನೊಂದ ಭಕ್ತನ ನೋವ ನೀನು ಸಹಿಸಿದೆ. ನೋವಿನಲ್ಲಿ ನೊಂದ ಭಕ್ತನ ನೋವ ನೀನು ಸಹಿಸಿದೆ. ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ, ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ. ಶ್ರೀ ದತ್ತಾತ್ರೇಯ 24 ಗುರುಗಳಿಂದ ಜ್ಞಾನಾರ್ಜನೆ ಮಾಡಿದನೆಂದು ಭಾಗವತ ಹೇಳುತ್ತದೆ. ಹುಟ್ಟಿದ ಕ್ಷಣವೇ ಪ್ರಣವವನ್ನು ಉಚ್ಚರಿಸಿ ಉಪನಯನವಾದ ಕೂಡಲೇ ವೇದಗಳನ್ನು ಪಠಿಸಿದ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯೂ ಕೂಡ ಬಾಲ್ಯದಲ್ಲೇ ತನ್ನ ತಾಯಿಗೆ ಬಾಯಲ್ಲಿ ವಿಶ್ವರೂಪವನ್ನು ತೋರಿಸಿದ ಶ್ರೀಕೃಷ್ಣನ ಹಾಗೆ ಸದ್ಗುರುವನ್ನು ಸೇವಿಸಿದರು. ಇವರ್ಯಾರು ತಾವೇ ದೇವರೆಂದೂ ಗುರುಗಳೆಂದೂ ಹೇಳಿಕೊಳ್ಳಲಿಲ್ಲ. ಭಕ್ತರೇ ಅವರವರ ಅನುಭವ ದ್ವಾರ ಅವರನ್ನು ಹಾಗೆ ಗುರುತಿಸಿದರು. ಶ್ರೀ ಸಾಯಿಯೂ ಸಹ ತಾವು ಬಡ ಫಕೀರನೆಂದು ಭಗವಂತನ ಗುಲಾಮನೆಂದು ಹೇಳುತ್ತಿದ್ರು. ಯಾವ ಹಣ್ಣು ತಾನು ಹಣ್ಣೆಂದು ಡಂಗೂರ ಹೊಡೆಯುವುದಿಲ್ಲ, ಬೆಳಕು ತಾನು ಬೆಳಕೆಂದು ಬಡಾಯಿ ಕೊಚ್ಚಿಕೊಳ್ಳುವುದಿಲ್ಲ. ವ್ಯಾಪಾರಿಯ ಚಿಂತೆಗಳ ನೀಗಿದೆ. ಮೃತ್ಯುವಿನ ಬಾಯಿಂದ ಬಾಲಕನ ಕಾಪಾಡಿದೆ. ಕನಸಿನಲ್ಲಿ ಬಂದು ನೀನು ಭಕ್ತ
ಭಕ್ತನಾಸೆ ತೀರಿದೆ. ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ, ಅಪಾರ ನಿನ್ನ ಲೀಲೆಗಳು ಶಿರಡಿ ಸಾಯಿನಾಥ. ಬಯಸಿದ ಭಕ್ತಗೆ ಹಣವನೇನು ಕಳಿಸಿದೆ, ಪಯಣ ಹೊರಟ ಭಕ್ತಗೆ ಎಚ್ಚರ ನೀಡಿ ಉಳಿಸಿದೆ. ಕಾಣ ಬಯಸಿದ ಭಕ್ತಗೆ ಹಣವನೇನು ಕಳಿಸಿದೆ, ಪಯಣ ಹೊರಟ ಭಕ್ತಗೆ ಎಚ್ಚರ ನೀಡಿ ಉಳಿಸಿದೆ. ಭುಗಿ ಭುಗಿಲೇನೆ ಉರಿವ ಜ್ವಾಲೆ ಕರುಣೆಯಿಂದ ಆರಿಸಿದೆ, ಚರಿತೆ ಬರೆಯ ಹೊರಟ ಭಕ್ತನ ಕೈಯ ಹಿಡಿದು ಬರೆಸಿದೆ. ಚರಿತೆ ಬರೆಯ ಹೊರಟ ಭಕ್ತನ ಕೈಯ ಹಿಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಶ್ರೀ ಸಾಯಿ ಕೋಟಿ ಬಾಬಾ ಮಂದಿರದ ಯೋಜನೆಯ ಪ್ರಾರಂಭೋತ್ಸವದ ವಿಶೇಷ ಕಾರ್ಯಕ್ರಮದ ದೃಶ್ಯಗಳನ್ನು ನೋಡ್ಕೊಂಬಂದ್ರಿ. ಈ ಒಂದು ವಿಶೇಷ ಕಾರ್ಯಕ್ರಮದ ಮತ್ತಷ್ಟು ದೃಶ್ಯಗಳು ಮತ್ತೆ ಮುಂದಿನ ಶನಿವಾರ ಕೂಡ ಪ್ರಸಾರ ಆಗುತ್ತೆ. ಖಂಡಿತವಾಗಿಯೂ ವೀಕ್ಷಿಸಿ, ತಪ್ಪದೇ ನೋಡಿ ಅಂತ ಹೇಳ್ತಾ ವೀಕ್ಷಕರೇ, ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೂ ಮುನ್ನ ನಾಳೆ ಮತ್ತು ನಾಡಿದ್ದು ಅಂದರೆ ಭಾನುವಾರ ಮತ್ತು ಸೋಮವಾರ 2 ದಿನಗಳ ಕಾಲ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು ವಿಜೃಂಭಣೆಯ ವೈಭವಯುತವಾದಂತಹ ಕಾರ್ಯಕ್ರಮವನ್ನು ನೆರವೇರಿಸಲಿಕ್ಕೆ ಆಗಮಿಸ್ತಾ ಇದ್ದಾರೆ. ಬೆಂಗಳೂರು ಆನೇಕಲ್ ತಾಲೂಕು ಶ್ರೀ ಕ್ಷೇತ್ರ ಸಬ್ಮಂಗಲಕ್ಕೆ ಇಲ್ಲಿ ನಡೀತಾ ಇರುವಂಥದ್ದು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ಮತ್ತು ಸೋಮೇಶ್ವರ ಸ್ವಾಮಿ ದೇವಾಲಯದ ವತಿಯಿಂದ ಅದ್ಧೂರಿ ಹನುಮ ಜಯಂತಿ ಅಂಬಾರಿ ಉತ್ಸವ ಮತ್ತು ಲಕ್ಷ ದೀಪೋತ್ಸವ. ಖಂಡಿತವಾಗಿಯೂ ಭಾಗವಹಿಸಿ ಹನುಮನ ಕೃಪೆಗೆ ಪಾತ್ರರಾಗಬಹುದು. ಜೊತೆಗೆ ಗುರುಜಿಯವರನ್ನ ಭೇಟಿ ಮಾಡಿ ಅವರಿಂದ ಆಶೀರ್ವಾದವನ್ನು ಕೂಡ ಪಡ್ಕೊಳ್ಬೋದು ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೇ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.